ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಬರುವ ಎರಡನೆಯ ಭಾಗ ಭಾರತದ ಆರ್ಥಿಕ ಅಭಿವೃದ್ಧಿ. ಅದರಲ್ಲಿನ ಎರಡನೇ ಅಧ್ಯಾಯ ಭಾರತದ ಆರ್ಥಿಕತೆ 1950ರಿಂದ 1990 ಅವಧಿಯೊಳಗೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಇದರಲ್ಲಿ ಪಂಚವಾರ್ಷಿಕ ಯೋಜನೆ ಅದರ ಗುರಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಪಂಚವಾರ್ಷಿಕ ಯೋಜನೆಯ ಗುರಿಗಳು ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ ಅನ್ನುವಂಥ ಅಂಶಗಳ ಬಗ್ಗೆ ಚರ್ಚೆ ಮಾಡಿ ಅದರಲ್ಲಿ ಕೃಷಿ ವಲಯದ ಅಭಿವೃದ್ಧಿಗೆ ಕ್ರಮವನ್ನು ಏನು ಕೈಗೊಂಡ್ರು, ಅದರಲ್ಲಿ ಭೂ ಸುಧಾರಣಾ ಕ್ರಮಗಳು, ಆಮೇಲೆ ಹಸಿರು ಕ್ರಾಂತಿ ಸಂಬಂಧಪಟ್ಟ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಕೃಷಿ ಸಹಾಯಧನದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂಥೇಳಿ ಪ್ರಶ್ನೆ ಬರ್ತದೆ. ಕೃಷಿ ಸಹಾಯಧನ ಅಂತಂದರೆ ಕೃಷಿ ಆದಾನಗಳನ್ನು ಕೈಗೆಟಕುವ ಬೆಲೆಯಲ್ಲಿ ರೈತರು ಪಡೆಯುವಂತಾಗಲು ಸರ್ಕಾರವು ನೀಡುವ ಹಣಕಾಸಿನ ನೆರವನ್ನು ಸಹಾಯಧನ ಅಂತ ಕರಿತೀವಿ. ಕೃಷಿ ಆದಾನಗಳು ಅಂತಂದರೆ ರೈತರಿಗೆ ಬೇಕಾಗಿರ್ತಕ್ಕಂತಹ ಬಿತ್ತನೆಯ ಸಲಕರಣೆಗಳು, ಬಿತ್ತನೆಯ ಬೀಜಗಳು, ಜೊತೆಗೆ ರಾಸಾಯನಿಕ ಗೊಬ್ಬರ ಇತ್ಯಾದಿಗಳನ್ನು ಅಳವಡಿಸ್ಕೊಳ್ಳಿಕ್ಕೆ, ಹೊಸತನವನ್ನು ಅಳವಡಿಸಿಕೊಳ್ಳಲು, ಆದಾನಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರ ಕೈಗೆಟಕುವ ಬೆಲೆಯಲ್ಲಿ ರೈತರು ಪಡೆಯುವಂತಾಗಲೇನು ಮಾಡುತ್ತಪ್ಪ ಅಂತಂದರೆ ಹಣಕಾಸಿನ ನೆರವನ್ನು ನೀಡ್ತಕ್ಕಂಥದ್ದನ್ನು ಸಹಾಯಧನ ಅಂಥೇಳಿ ಕರೆದ್ವಿ. ಇಲ್ಲಿ ಕೃಷಿಗೆ ನೀಡುವ ಸಹಾಯಧನ ಅನ್ನುವಂಥದ್ದು ಕೆಲವೊಬ್ಬರು ಅರ್ಥಶಾಸ್ತ್ರಜ್ಞರು ಕೃಷಿಗೆ ಸಹಾಯಧನವನ್ನು ನೀಡಬಾರ್ದು ಅನ್ನೋದು ಕೆಲವರ ಪರ ಆದರೆ, ಕೆಲವರು ಕೃಷಿಗೆ ಸಹಾಯಧನವನ್ನು ನೀಡುವುದರ ಮೂಲಕ ರೈತರಿಗೆ ಪ್ರೋತ್ಸಾಹಿಸಬೇಕು ಅನ್ನೋಂಥದ್ದು ಕೆಲವರ ವಾದ ಆಗಿತ್ತು. ಇಲ್ಲಿ ಪ್ರಮುಖವಾಗಿ ಅದರಲ್ಲಿ ಸಣ್ಣ ರೈತರು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಕೆಯನ್ನು ಉತ್ತೇಜಿಸಲಿಕ್ಕೆ ಸಹಾಯಧನ ನೀಡುವಂಥದ್ದು ಅಗತ್ಯ ಅನ್ನುವಂಥದ್ದು ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು ಅನ್ನುವಂಥ ಅಂಶ ನಮಗೆ ತಿಳ್ಕೋಬೇಕು. ರೈತರು ಯಾವುದೇ ಹೊಸ ತಂತ್ರಜ್ಞಾನವನ್ನು ಆತಂಕದಿಂದಲೇ ನೋಡ್ತಾರೆ. ಆದ್ದರಿಂದ ಕೃಷಿಯಲ್ಲಿ ರೈತರು ಹೊಸ ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಉತ್ತೇಜಿಸಲಿಕ್ಕಾಗಿ ಸಹಾಯಧನ ಅಗತ್ಯವಾಗಿದೆ ಅನ್ನುವಂಥ ಅಂಶವನ್ನು ನಾವು ತಿಳ್ಕೋಬೇಕು. ಅಂದರೆ ಇಲ್ಲಿ ಒಮ್ಮೆ ತಂತ್ರಜ್ಞಾನದ ಬಳಕೆ ಲಾಭದಾಯಕವಾಗಿ ಕಂಡು ಬಂದರೆ ಆಗ ಸಾಮಾನ್ಯವಾಗಿ ಎಲ್ಲ ರೈತರು ಏನು ಮಾಡ್ತಾರಪ್ಪ ಅಂತಂದರೆ ವ್ಯಾಪಕವಾಗಿ ಅದನ್ನು ಬಳಸ್ಕೊಳ್ಳುವಂಥ ನಿಟ್ಟಿನೊಳಗೆ ಪ್ರಯತ್ನವನ್ನು ಪಡ್ತಾರೆ. ಇದರೊಳಗೆ ಭಾರತದಲ್ಲಿ ಕೃಷಿ ಹಲವು ಗಂಡಾಂತರಗಳನ್ನು ಎದುರಿಸ್ತಾ ಇದ್ದರೂ ಸಹಿತ ಅದರಲ್ಲಿ ಬಹಳಷ್ಟು ರೈತರು ಕಡುಬಡವರಾಗಿರೋದ್ರಿಂದ ಕೃಷಿ ಸಲಕರಣೆಗಳನ್ನು, ಪರಿಕರಗಳನ್ನು ಸಹಾಯಧನ ಇಲ್ಲದೆ ನಮಗೆ ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಭಾರತದಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಇದೆ. ಆ ನಿಟ್ಟಿನೊಳಗೆ ಸಹಾಯಧನವನ್ನು ತೆಗೆದು ಹಾಕುವುದರಿಂದ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಅದರ ಜೊತೆಗೆ ರಾಸಾಯನಿಕ ಗೊಬ್ಬರ ಇತ್ಯಾದಿ ಪರಿಕರಗಳನ್ನು ಕೊಳ್ಳಿಕ್ಕೆ ಅನ್ನುವಂಥದ್ದು ನಾವು ತಿಳಿದ್ವಿ. ಇಲ್ಲಿ ಸಹಾಯಧನವನ್ನು ತೆಗೆದು ಹಾಕುವುದರಿಂದ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ಏನಾಕೋತ ಹೋಗ್ತದಪ್ಪ ಅಂತಂದ್ರೆ ಹೆಚ್ಚಾಕೋತ ಹೋಗ್ತದೆ. ಯಾಕಂದರೆ ಇಲ್ಲಿ ಸಹಾಯಧನ ಇಲ್ಲಿ ಪಡೆಯದೆ ಕೃಷಿ ಸಲಕರಣೆಗಳನ್ನು ಕೊಂಡು ಬಿತ್ತನೆ ಬೀಜಗಳನ್ನು ಬಳಕೆ ಮಾಡಿಕೊಂಡು ಆ ಮೂಲಕ ಶ್ರೀಮಂತ ವರ್ಗ ಶ್ರೀಮಂತ ಆಗ್ತಾನೆ ಹೋಗೋದು. ಇಲ್ಲಿ ಸರ್ಕಾರ ಸಹಾಯಧನವನ್ನು ನೀಡುವುದರ ಮೂಲಕ ಕೃಷಿಕರಿಗೆ, ಬಡ ರೈತರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಹೋಗೋದ್ರಿಂದ ಅಲ್ಲಿ ಕೃಷಿಯಲ್ಲಿ ಶ್ರೀಮಂತ ಮತ್ತು ಬಡವರ ನಡುವಿನ ಅಸಮಾನತೆ ಅನ್ನೋದು ಹೋಗಲಾಡಿಸಿ ಸಮಾನತೆ ಗುರಿಯನ್ನು ಮುಟ್ಲಿಕ್ಕೆ
ನೆರವಾಗ್ತಕ್ಕಂಥ ನಿಟ್ಟಿನೊಳಗೆ ಪ್ರಯತ್ನವನ್ನು ಮಾಡೋದು. ಜೊತೆಗೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೆ, ಅದರಲ್ಲಿ ಹೊಸತನವನ್ನು ಅಳವಡಿಸ್ಕೋಬೇಕಾದ್ರೆ ಅಲ್ಲಿ ಸಹಾಯಧನ ಅನ್ನುವಂಥದ್ದು ಅವಶ್ಯಕವಾಗಿರುತ್ತೆ. ಒಂದು ವೇಳೆ ಅದು ಕೃಷಿಯಲ್ಲಿ ಯಾವುದೇ ರೀತಿ ಲಾಭದಾಯಕತೆಯನ್ನು ತಂದು ಕೊಡದೇ ಇದ್ದರೂ ಸಹಿತ ರೈತರು ನಷ್ಟವನ್ನು ಅನುಭವಿಸದೇ ಇರುವ ನಿಟ್ಟಿನೊಳಗೆ ನೋಡಿಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಬರಬೇಕು. ಆ ನಿಟ್ಟಿನೊಳಗೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಹಾಯಧನ ಅನ್ನುವಂಥದ್ದು ಅವಶ್ಯಕವಾಗಿದೆ. ಅಂದರೆ ಕೃಷಿಯು ಕಷ್ಟದಾಯಕ ವೃತ್ತಿಯಾಗಿರುವುದರಿಂದ ಕೃಷಿ ಚಟುವಟಿಕೆಯನ್ನು ಉತ್ತೇಜಿಸಲು ಸಹಾಯಧನದ ಅವಶ್ಯಕತೆ ಉಂಟಾಗುತ್ತೆ ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಬೇಕು. ಆ ಮೂಲಕ ಸಹಾಯಧನವು ಸಮಾನತೆಯೊಂದಿಗೆ ಅಭಿವೃದ್ಧಿಯ ಧ್ಯೇಯವನ್ನು ಇಟ್ಕೊಂಡಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಆ ಮೂಲಕ ಹೀಗೆ 1960ರ ಸುಮಾರಿಗೆ ಭಾರತದ ಕೃಷಿ ಉತ್ಪಾದಕತೆ ಸಾಕಷ್ಟು ಹೆಚ್ಚಾಗಿದ್ದರಿಂದ ದೇಶದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥ ಅಂಶವನ್ನು ನಾವು ತಿಳ್ಕೋಬೇಕು. ಜೊತೆಗೆ ನಕಾರಾತ್ಮಕ ಅಂಶವೆಂದರೆ 1990ರಲ್ಲಿಯೂ ದೇಶದ ಸುಮಾರು 65% ಜನ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಅರ್ಥಶಾಸ್ತ್ರಜ್ಞರು ಕಂಡುಕೊಂಡಿರುವಂತೆ ಒಂದು ರಾಷ್ಟ್ರ ಸಮೃದ್ಧಗೊಂಡಂತೆ GDPಗೆ ಕೃಷಿ ವಲಯದ ಕೊಡುಗೆ ಮತ್ತು ಅವಲಂಬಿತರ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಭಾರತದಲ್ಲಿ 1950ರಿಂದ 90ರ ಮಧ್ಯದಲ್ಲಿ GDPಗೆ ಕೃಷಿ ಕ್ಷೇತ್ರದ ಕೊಡುಗೆ ಗಮನಾರ್ಹವಾಗಿ ಕಡಿಮೆ ಆಗಿದೆ. ಆದರೆ ಕೃಷಿ ಅವಲಂಬಿತರ ಪ್ರಮಾಣ ಮಾತ್ರ ಕಡಿಮೆ ಆಗಲಿಲ್ಲ. ಅಂದರೆ 67.5ರಷ್ಟು 1950ರ ಅವಧಿಯಲ್ಲಿತ್ತು. 1990ರ ಅವಧಿಯೊಳಗೆ 64.9ರಷ್ಟು. ಅಂದರೆ ಕೃಷಿಯಲ್ಲಿ ತೊಡಗುವ ಜನರ ಪ್ರಮಾಣ ಕಡಿಮೆ ಆಗ್ತಾ ಸಾಗಿದೆ ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಬೇಕು. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದ ಜನರು ತೊಡಗಿಕೊಂಡು ಕೃಷಿ ಉತ್ಪಾದನೆ ಹೆಚ್ಚಿಸಲು ಸಾಧ್ಯವಿದ್ದರೂ ಕೃಷಿ ಏಕೆ ಇನ್ನೂ ಇಷ್ಟು ದೊಡ್ಡ ಪ್ರಮಾಣ ಜನ ಅವಲಂಬಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಇಲ್ಲಿ ಪ್ರಮುಖವಾಗಿ ಇಷ್ಟು ಬರೆದ್ರೆ, ಕೃಷಿ ಸಹಾಯಧನದ ಬಗ್ಗೆ ಟಿಪ್ಪಣಿ ಬರೆದ್ರೆ ಎಷ್ಟು ಬರೆದ್ರೆ ಸಾಕು. ಇನ್ನು ಕೈಗಾರಿಕೆ ಮತ್ತು ವ್ಯಾಪಾರ. ಇಲ್ಲಿ ಬಡ ರಾಷ್ಟ್ರ ಉತ್ತಮ ಕೈಗಾರಿಕಾ ವಲಯವನ್ನು ಹೊಂದುವುದರಿಂದ ಮಾತ್ರ ಪ್ರಗತಿಯನ್ನು ಸಾಧಿಸಬಹುದು ಅಂಥೇಳಿ ಕೆಲವು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಪಡ್ತಾರೆ. ಇಲ್ಲಿ ಆಯಾ ವಲಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದರೊಳಗೆ ಕೈಗಾರಿಕಾ ವಲಯವು ಕೃಷಿ ವಲಯಕ್ಕಿಂತ ಹೆಚ್ಚು ಸ್ಥಿರ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಅಂದರೆ ಆಧುನೀಕರಣ ಒಟ್ಟಾಗಿ ಇಲ್ಲಿ ಏನಾಗೈತಪ್ಪ ಅಂತಂದರೆ ಕೃಷಿ ವಲಯವನ್ನು ಹೊರತುಪಡಿಸಿ ವಿವಿಧ ವಲಯಗಳು, ಕೈಗಾರಿಕಾ ವಲಯ ಏನಾಗೈತಪ್ಪ ಅಂತಂದರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡೋದ್ರ ಮೂಲಕ ಭಾರತ ಸ್ವಾತಂತ್ರ್ಯ ಪಡೆದ ಕಾಲದಿಂದ ಕೈಗಾರಿಕಾ ವೈವಿಧ್ಯತೆ ತೀರಾ ಸಂಕುಚಿತವಾಗಿದ್ದು, ಅಂದರೆ ಕೇವಲ ಹತ್ತಿ, ಬಟ್ಟೆ, ಸೆಣಬಿನ ಕೈಗಾರಿಕೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ಉತ್ತಮಪಡಿಸ್ಲಿಕ್ಕೆ ಏನು ಮಾಡಿರಪ್ಪ ಅಂದರೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಒಂದು ಕೋಲ್ಕತ್ತಾದಲ್ಲಿ ಮತ್ತೊಂದು ಜಮ್ಶೆಡ್ಪುರದಲ್ಲಿ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣ್ತೀವಿ. ಇದರೊಳಗೆ ಭಾರತದಲ್ಲಿ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯ ಇದ್ರ ಬಗ್ಗೆ ಅಷ್ಟೊಂದೇನು ಪ್ರಶ್ನೆಗಳು ಬಂದಿಲ್ಲ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಬಂದಿರುವಂಥದ್ದು ಎದರ ಮೇಲಪ್ಪ ಅಂತಂದ್ರೆ 1956ರ ಗೊತ್ತುವಳಿ ನಿರ್ಣಯ, 1950 ಕೈಗಾರಿಕಾ ನೀತಿ ಅಂತ ಕರೀತೀವಿ. ಕೈಗಾರಿಕಾ ನೀತಿ ಅಂದರೆ ಕೈಗಾರಿಕೆ ಮತ್ತು ಕೈಗಾರಿಕೆ ಸಂಬಂಧಿಸಿದ ಇತರ ವಲಯಗಳನ್ನು, ಇತರ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದನ್ನು ಕೈಗಾರಿಕಾ ನೀತಿ ಅಂತ ಕರೀತೀವಿ. ಇಲ್ಲಿ ಪ್ರಾರಂಭದೊಳಗೆ 1948ರೊಳಗೆ ಕೈಗಾರಿಕಾ ನೀತಿ, ಅದರಲ್ಲಿ ಪ್ರಮುಖವಾಗಿ ಇಲ್ಲಿ 1956 ಅಂದರೆ 50ರಿಂದ 90ರ ಅವಧಿಯೊಳಗೆ ಇಲ್ಲಿ 56ರ ಕೈಗಾರಿಕಾ ನೀತಿ ಗೊತ್ತುವಳಿ ನಿರ್ಣಯಗಳನ್ನು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ 1956ರ ಕೈಗಾರಿಕಾ ನೀತಿ ಕೇಂದ್ರದ ಮೇಲಿನ ನೋಡ್ರಿ, ಅಂದರೆ ಆರ್ಥಿಕ ಶಕ್ತಿ ಕೇಂದ್ರದ ಮೇಲಿನ ಸರ್ಕಾರದ ನಿಯಂತ್ರಣ ಮತ್ತು ಆಧಿಪತ್ಯ ಗುರಿಗಳಿಗೆ ಅನುಗುಣವಾಗಿ 1956ರ ಕೈಗಾರಿಕಾ ನೀತಿ ಗೊತ್ತುವಳಿಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ಮೊದಲನೇ ವರ್ಗದ ಕೈಗಾರಿಕೆ ಸಂಪೂರ್ಣವಾಗಿ ಸರ್ಕಾರಿ ಒಡೆತನದ ಉದ್ಯಮಗಳನ್ನು ಒಳಗೊಂಡಿರುತ್ತೆ. ಎರಡನೇ ವರ್ಗದ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯಕ್ಕೆ ಪೂರಕವಾಗಿರುವ ಕೈಗಾರಿಕೆಗಳನ್ನ ಒಳಗೊಂಡಿರುತ್ತೆ. ಮೂರನೇ ವಲಯದೊಳಗೆ ಉಳಿದೆಲ್ಲ ಕೈಗಾರಿಕೆ ಸೇರ್ತವೆ ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಬೇಕು. ಇದರೊಳಗೆ
ಸಣ್ಣ ಪ್ರಮಾಣದ ಕೈಗಾರಿಕೆ, ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಜೊತೆಗೆ ಇನ್ನು ಸಣ್ಣ ಕೈಗಾರಿಕೆ ಅಂತ ಬರ್ತದೆ. ಸಣ್ಣ ಕೈಗಾರಿಕೆ ಅಂದರೆ 1955ರ ಗ್ರಾಮೀಣ ಮತ್ತು ಸಣ್ಣ ಕೈಗಾರಿಕಾ ಸಮಿತಿ ಅಥವಾ ಕರ್ವೆ ಸಮಿತಿ ಗ್ರಾಮೀಣಾಭಿವೃದ್ಧಿಯನ್ನು ಪ್ರೋತ್ಸಾಹಿಸಲಿಕ್ಕೆ ಏನು ಮಾಡಿತಪ್ಪ ಅಂತಂದ್ರೆ ಸಣ್ಣ ಕೈಗಾರಿಕೆಗಳನ್ನು ಮೇಲೆ ಹೆಚ್ಚಿನ ಒತ್ತನ್ನು ನೀಡಿತು. ಆ ಮೂಲಕ ಸಣ್ಣ ಕೈಗಾರಿಕೆ ಅಂತಂದರೆ ಸಣ್ಣ ಪ್ರಮಾಣದ ಬಂಡವಾಳವನ್ನು ಹೂಡೋದ್ರ ಮೂಲಕ ಕೆಲವೊಂದಿಷ್ಟು ಕುಟುಂಬದ ಕಾರ್ಮಿಕರ ಜೊತೆಗೆ ಕೆಲವು ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಉದ್ಯೋಗದಲ್ಲಿ ಇರ್ತಕ್ಕಂಥ ಇದನ್ನು ಮೂಲವಾಗಿ ಬಂಡವಾಳದ ಮಿತಿಯ ಆಧಾರದ ಮೇಲೆ ಅರ್ಥೈಸ್ತಾರೆ. ಇಲ್ಲಿ ಪ್ರಮುಖ 1950ರಲ್ಲಿ ಸಣ್ಣ ಕೈಗಾರಿಕಾ ಘಟಕಗಳ ಗರಿಷ್ಠ ಹೂಡಿಕೆಯ ಮಿತಿ 5 ಲಕ್ಷ ರೂಪಾಯಿಗಳಾಗಿತ್ತು. ಪ್ರಸ್ತುತ ಈ ಗರಿಷ್ಠ ಹೂಡಿಕೆಯ ಮಿತಿ 1 ಕೋಟಿಗಷ್ಟು ಆಗಿದೆ ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ಸಣ್ಣ ಕೈಗಾರಿಕೆಗಳು ಅಂತಂದರೆ ಪ್ರಮುಖವಾಗಿ ಇಲ್ಲಿ ಸಣ್ಣ ಕೈಗಾರಿಕೆ ಹೆಚ್ಚು ಇದರ 2 ಪ್ರಯೋಜನಗಳನ್ನು ಬರೆಯಿರಿ ಅಂಥೇಳಿ ನಮ್ಗೆ ಕೇಳ್ಬೋದು. ಆ ಮೂಲಕ ಸಣ್ಣ ಕೈಗಾರಿಕೆಗಳು ಹೆಚ್ಚು ಉದ್ಯೋಗಾವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಎರಡನೇದಾಗಿ ಸಣ್ಣ ಕೈಗಾರಿಕೆಗಳಿಂದ ಆರ್ಥಿಕ ಅಸಮಾನತೆ ಹೋಗಲಾಡಿಸುತ್ತೆ. ಜೊತೆಗೆ ಸ್ಥಳೀಯ ಮಟ್ಟದೊಳಗೆ ಕರಕುಶಲ ವಸ್ತುಗಳನ್ನ ಉತ್ಪಾದನೆ ಮಾಡೋದ್ರ ಮೂಲಕ ಅಲ್ಲಿ ಜನರಿಗೆ ಉದ್ಯೋಗಾವಕಾಶಗಳನ್ನ ಜೊತೆಗೆ ಅಸಮಾನತೆಯನ್ನು ಹೋಗಲಾಡುತ್ತೆ. ಇನ್ನು ಕೈಗಾರಿಕಾ ವಲಯವನ್ನು ಸುಧಾರಿಸಲಿಕ್ಕೆ ಸರ್ಕಾರ ಏಕೆ ಮಹತ್ವದ ಪಾತ್ರ ವಹಿಸ್ತಂದರೆ ಇಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಬೆಳವಣಿಗೆ ಹೊಂದಿಸಬೇಕು, ಉದ್ಯೋಗಾವಕಾಶ ಸೃಷ್ಟಿ ಮಾಡಬೇಕು, ಜೊತೆಗೆ ರಾಷ್ಟ್ರೀಯ ಆದಾಯವನ್ನು ಹೆಚ್ಚು ಮಾಡಬೇಕು. ಸಣ್ಣ ಕೈಗಾರಿಕೆಗಳ ಮಹತ್ವ ನೀಡುವ ದೃಷ್ಟಿಯಿಂದ ಸರ್ಕಾರ ಕೈಗಾರಿಕಾ ವಲಯದ ಸುಧಾರಣೆಯನ್ನು ಜಾರಿಗೆ ತಂತು ಅಂಥೇಳಿ ನೋಡ್ತೀವಿ. ಇದರೊಳಗೆ ಬರ್ತಕ್ಕಂಥ ಅಂಶಗಳೊಳಗೆ ಸುಂಕ ಮತ್ತು ಕೋಟಾದ ಅರ್ಥ ತಿಳಿಸಿ ಅಂಥೇಳಿ ಕೇಳ್ತಾರೆ ನಮಗೆ. ಇಲ್ಲಿ ಆಮದು ಬದಲೀಕರಣ ಅಂತ ಬರ್ತದೆ. ಆಮದು ಬದಲೀಕರಣ ನೀತಿ ಅಂದರೆ ಸಾಮಾನ್ಯವಾಗಿ ಬಹುಮುಖಿ ಅಂದರೆ ಒಳಮುಖಿ ವ್ಯಾಪಾರ ತಂತ್ರವೇ ವ್ಯಾಪಾರ ಅಂತಂದರೆ ಆಮದು ರಫ್ತು ಒಂದು ರಾಷ್ಟ್ರ ವ್ಯಾಪಾರ ಅಂತಂದರೆ ಹಣದ ಮೂಲಕ ಸರಕು ಸೇವೆಗಳ ವಿನಿಮಯ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ವ್ಯಾಪಾರ ಅಂತ ಕರಿತೀವಿ. ಅದರಲ್ಲಿ ಆಮದು ವ್ಯಾಪಾರ ಮತ್ತು ರಫ್ತು ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಜಗತ್ತಿನ ಇತರ ರಾಷ್ಟ್ರಗಳಿಂದ ನಡೆಸುವಂಥ ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ. ಇಲ್ಲಿ 7 ಪಂಚವಾರ್ಷಿಕ ಯೋಜನೆಗಳು ಸಮಾನವಾಗಿ ಕರೆಯಲ್ಪಡುವ ಒಳಮುಖಿ ವ್ಯಾಪಾರ ತಂತ್ರದ ಲಕ್ಷಣವಾಗಿತ್ತು. ತಾಂತ್ರಿಕವಾಗಿ ತಂತ್ರ ಆಮದು ಬದಲೀಕರಣ ಅಂತ ಕರಿತೀವಿ. ಇಲ್ಲಿ ಆಮದು ಬದಲೀಕರಣದಲ್ಲಿ ಅಂದರೆ ರಕ್ಷಣಾ ವ್ಯಾಪಾರ ಅಂತ ಬರುತ್ತೆ. ರಕ್ಷಣಾ ವ್ಯಾಪಾರ ಅಂತಂದರೆ ಹೊರ ರಾಷ್ಟ್ರದಿಂದ ಸರಕುಗಳು ಆಮದು ಆಗ್ತಿದ್ವಲ್ಲ, ಆ ಮೂಲಕ ದೇಶದಲ್ಲಿರ್ತಕ್ಕಂಥ ಉದ್ಯಮಗಳು ಅವನತಿಯತ್ತ ಸಾಗಬಾರದು ಅಂಥೇಳಿ ಇಲ್ಲಿ ಸುಂಕ ಕೋಟಾದಂತಹ ನಿರ್ಬಂಧಗಳನ್ನು ಹೇರೋದ್ರ ಮೂಲಕ ವ್ಯಾಪಾರದಲ್ಲಿ ಸುಧಾರಣೆ ತರುವಂಥ ನೀತಿ ಇತ್ತು. ಇದರಲ್ಲಿ ನಿಮಗೆ ಬರ್ತಕ್ಕಂಥ ಪ್ರಶ್ನೆ ಸುಂಕ ಮತ್ತು ಕೋಟಾದ ಅರ್ಥವನ್ನು ತಿಳಿಸಿ ಅಂತ ಕೇಳ್ತಾರೆ. ದೇಶವು ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸಲು ಆಮದು ಮಾಡಿಕೊಂಡ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಸುಂಕ ಅಂತ ಕರಿತೀವಿ. ಆಮೇಲೆ ವಿದೇಶದಿಂದ ಆಮದಾಗುವ ವಸ್ತುಗಳ ಪ್ರಮಾಣವನ್ನು ನಿಗದಿಪಡಿಸುವುದನ್ನು ಕೋಟ ಅಂಥೇಳಿ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಮತ್ಯಾವು ಜಾಸ್ತಿ ಬರೋದಿಲ್ಲ. ಇದನ್ನು ಕ್ವಶನ್ ಬ್ಯಾಂಕ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದರೊಳಗೆ ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿರುವುದಿಲ್ಲ ಅಂಥೇಳಿ ಕೇಳಿದ್ದಾರೆ. ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ಆಧುನೀಕರಣ, ಆಪ್ಷನ್ ಸಿ ಸ್ವಸಾಮರ್ಥ್ಯ, ಆಪ್ಷನ್ ಡಿ ಸ್ವಾವಲಂಬನೆ. ಇದರೊಳಗೆ ಮೊದಲನೇದಾಗಿ ಇಲ್ಲಿ ಸಿ ಅನ್ನುವಂಥದ್ದು ಸ್ವಸಾಮರ್ಥ್ಯ ಮಾತ್ರ ಇದರಲ್ಲಿ ಬರುತ್ತೆ. ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ ಇವು ಪಂಚವಾರ್ಷಿಕ ಯೋಜನೆಯ ಗುರಿಗಳಾಗಿರುವುದರಿಂದ ಸ್ವಸಾಮರ್ಥ್ಯ ಅನ್ನುವಂಥದ್ದು ಪಂಚವಾರ್ಷಿಕ ಯೋಜನೆಯ ಗುರಿ ಆಗಿರುವುದಿಲ್ಲ ಅಂತ ಬರಬೇಕು. ಇನ್ನು ಎರಡನೇದಾಗಿ ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆಯು ಸಾಧ್ಯವಾದದ್ದು 1960ರಿಂದ 70ರ ಮಧ್ಯದ ದಶಕ, ಆಪ್ಷನ್ ಎ. ಆಪ್ಷನ್ ಬಿ 1950ರಿಂದ 1960ರ ದಶಕ, ಆಪ್ಷನ್ ಸಿ 1970ರಿಂದ 1980ರ ಮಧ್ಯದ ದಶಕ, ಆಪ್ಷನ್ ಡಿ 1970ರಿಂದ 80ರ ದಶಕ. ಇದರೊಳಗೆ ಆಪ್ಷನ್ ಎ ಇಲ್ಲಿ 1960ರಿಂದ 70ರ ಮಧ್ಯದ ದಶಕ ಹಸಿರು ಕ್ರಾಂತಿಯ ಮೊದಲನೆಯ
ಹಂತದ ಸಾಧನೆ ಸಾಧ್ಯವಾದದ್ದು 1960ರಿಂದ 70ರ ಮಧ್ಯದ ದಶಕದೊಳಗೆ ಅಂಥೇಳಿ ನಾವು ಬರೀಬೇಕು. ಇನ್ನು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂಥೇಳಿ ಪ್ರತಿಯೊಂದಕ್ಕೂ ಒಂದು ಅಂಕವನ್ನು ನಿಗದಿ ಮಾಡಿದ್ದಾರೆ. ಇದರೊಳಗೆ ಮೊದಲನೇದಾಗಿ ಯೋಜನಾ ಆಯೋಗದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ಅಂಥೇಳಿ ಹೇಳಿದ್ದೀನಿ. ಯೋಜನಾ ಆಯೋಗದ ಬದಲಾಗಿ ಈಗ ನೀತಿ ಆಯೋಗ ಬಂದಿದೆ. ಆ ಮೂಲಕ ಈಗಲೂ ಪ್ರಧಾನಮಂತ್ರಿಗಳೇ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಇನ್ನು ಎರಡನೇದಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಡ್ಯಾಶ್ ಡ್ಯಾಶನ್ನು ಬಳಸುತ್ತವೆ ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣ ಕೈಗಾರಿಕೆಗಳು ಏನು ಮಾಡ್ತವಪ್ಪ ಅಂದ್ರೆ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಶ್ರಮವನ್ನು ಬಳಸ್ತವೆ. ಯಾಕಂದರೆ ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಕುಟುಂಬದ ಸದಸ್ಯರ ಜೊತೆಗೆ ಹೆಚ್ಚುವರಿ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಸಣ್ಣ ಪ್ರಮಾಣದ ಬಂಡವಾಳವನ್ನು ಹೂಡಿಕೊಂಡು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿರೋದ್ರಿಂದ ಇದು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಶ್ರಮವನ್ನು ಬಳಸುತ್ತವೆ ಅಂಥೇಳಿ ನಾವು ಶ್ರಮಶಕ್ತಿಯನ್ನು ಬಳಸುತ್ತವೆ ಅಂಥೇಳಿ ಅಲ್ಲಿ ಉತ್ತರ ಬರೀಬೇಕು. ಇನ್ನು ಮೂರನೇದಾಗಿ ಪ್ರಾದೇಶಿಕ ಸಮಾನತೆಯು ಡ್ಯಾಶ್ ಡ್ಯಾಶ್ನ ಮುಖ್ಯ ಉದ್ದೇಶವಾಗಿತ್ತು. ಅಂದರೆ ಇಲ್ಲಿ 1956ರ ಕೈಗಾರಿಕಾ ನೀತಿ ಇಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸ್ತಕ್ಕಂತಹ ಮುಖ್ಯ ಉದ್ದೇಶ ಇದರದಾಗಿತ್ತು. ಪ್ರಾದೇಶಿಕ ಅಸಮಾನತೆಯು ಡ್ಯಾಶ್ ಡ್ಯಾಶ್ನ ಮುಖ್ಯ ಉದ್ದೇಶವಾಗಿತ್ತಪ್ಪ ಅಂತಂದರೆ 1956ರ ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶ ಆಗಿತ್ತು ಅಂತ ಬರೀಬೇಕು. ಇನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಇದರೊಳಗೆ ಪ್ರಧಾನಮಂತ್ರಿ ಮೊದಲನೇದು, ಇದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಒಂದನೇದಕ್ಕೆ ಬ ಉತ್ತರ ಯೋಜನಾ ಆಯೋಗದ ಅಧ್ಯಕ್ಷರು. ಪ್ರಧಾನಮಂತ್ರಿ ಯೋಜನಾ ಆಯೋಗದ ಅಧ್ಯಕ್ಷರು ಅಂಥೇಳಿ ಬರೀಬೇಕು. ಇನ್ನು ಎರಡನೇದಾಗಿ ಕೋಟ ಅಂತಂದರೆ ಸರಕುಗಳ ಆಮದು ಮಾಡಿಕೊಳ್ಳುವ ಪ್ರಮಾಣ. ಎರಡನೇದಕ್ಕೆ ಹೊಂದಾಣಿಕೆ ಆಗುತ್ತೆ. ಕೋಟ ಅಂತಂದರೆ ಸರಕುಗಳ ಆಮದು ಮಾಡಿಕೊಳ್ಳೋ ಪ್ರಮಾಣದ ಮೇಲೆ ಇರ್ತಕ್ಕಂಥ ಒಂದು ನಿರ್ಬಂಧ ಆಗಿರೋದ್ರಿಂದ ಕೋಟಾ ಇದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಸರಕುಗಳ ಆಮದು ಮಾಡಿಕೊಳ್ಳುವ ಪ್ರಮಾಣ. ಅಂದರೆ ಎರಡನೇದಕ್ಕೆ ಉತ್ತರ ಹೊಂದಾಣಿಕೆ ಮಾಡಿ ಬರೀಬೇಕು. ಇನ್ನು ಮೂರನೇದು ಭೂ ಸುಧಾರಣೆ ಅಂತಂದರೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಅಂದರೆ ಇಲ್ಲಿ ಮೂರನೇದಕ್ಕೆ ಹೊಂದಾಣಿಕೆ ಆಗುತ್ತೆ, ಅಲ್ಲಿ ಹೊಂದಾಣಿಕೆ ಮಾಡಿ ಬರೀಬೇಕು. ಭೂ ಸುಧಾರಣೆ ಉತ್ಪಾದಕತೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು. ಇನ್ನು HYV ಬೀಜಗಳು ನಾಲ್ಕನೇದಕ್ಕೆ ಹೊಂದಾಣಿಕೆ ಆಗುತ್ತೆ, ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು. HYV ಬೀಜಗಳು ಅಂತಂದರೆ ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು. ನಾಲ್ಕನೇದಕ್ಕೆ ಹೊಂದಾಣಿಕೆ ಆಗುತ್ತೆ. ಇನ್ನು ಐದನೇದು ಸಹಾಯಧನ ಇಲ್ಲಿ ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ. ಐದನೇದಕ್ಕೆ ಹೊಂದಾಣಿಕೆ ಆಗುತ್ತೆ. ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯವನ್ನು ಸಹಾಯಧನ ಅಂಥೇಳಿ ನಾವು ಕರೀತಾರೆ ಅಂಥೇಳಿ ಈಗಾಗಲೇ ಚರ್ಚೆ ಮಾಡಿದ್ವಿ. ಇನ್ನು ಒಂದು ಅಂಕದ ಪ್ರಶ್ನೆಗಳು. ಇದರೊಳಗೆ ಮೊದಲನೇದಾಗಿ ಯೋಜನೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿ, ಒಂದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸಿಕೊಂಡು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಇರುವ ವ್ಯವಸ್ಥೆಯನ್ನು ಯೋಜನೆ ಎನ್ನುವರು. ಅಂದರೆ ಒಂದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸಿಕೊಂಡು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಇರುವ ವ್ಯವಸ್ಥೆಯನ್ನು ಯೋಜನೆ ಅಂಥೇಳಿ ಕರೀತಾರೆ. ಇನ್ನು ಎರಡನೇದಾಗಿ ಭೂ ಸುಧಾರಣೆ ಎಂಬುದನ್ನು ಏನೆಂದು ಅರ್ಥೈಸುವಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಸಾಗುವಳಿದಾರರಿಗೆ ಭೂ ಮಾಲೀಕತ್ವ ನೀಡುವಿಕೆ, ಅಂದರೆ ಹಿಡುವಳಿಗಳ ಭದ್ರತೆ ಒದಗಿಸುವೆ,
ಒದಗಿಸುವಿಕೆ, ಗೇಣಿಯನ್ನು ನಿಗದಿಪಡಿಸುವಿಕೆ ಮುಂತಾದವುಗಳಲ್ಲಿನ ಸಾಂಸ್ಥಿಕ ಸುಧಾರಣೆಗಳನ್ನು ಭೂ ಸುಧಾರಣೆಯನ್ನು ಅಂದರೆ ಸಾಗುವಳಿದಾರರಿಗೆ ಭೂ ಮಾಲೀಕತ್ವವನ್ನು ನೀಡುವಿಕೆ, ಹಿಡುವಳಿಗಳ ಭದ್ರತೆ ಒದಗಿಸುವಿಕೆ, ಗೇಣಿಯನ್ನು ನಿಗದಿಗೊಳಿಸುವಿಕೆ ಮುಂತಾದವುಗಳಲ್ಲಿನ ಸಾಂಸ್ಥಿಕ ಸುಧಾರಣೆಗಳನ್ನು ಭೂ ಸುಧಾರಣೆ ಅಂತ ಹೇಳಿ ಕರೀತಾರೆ. ಇನ್ನು ಮಾರುಕಟ್ಟೆಯ ಮೀಗೂತೆ ಎಂದರೆ ಈಗಾಗಲೇ ಡಿಸ್ಕಷನ್ ಮಾಡೀನಿ. ಅದರ ಮಾರುಕಟ್ಟೆಯ ಮೀಗೂತೆ ಅಂತಂದರೆ ಅನುಭೋಗದ ನಂತರ ಕೃಷಿ ಉತ್ಪನ್ನದ ಒಂದು ಭಾಗವನ್ನು ರೈತರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಅದನ್ನು ಮಾರುಕಟ್ಟೆಯ ಆಧಿಕ್ಯ ಅಥವಾ ಮೀಗೂತೆ ಅಂಥೇಳಿ ಕರೀತಾರೆ. ಅಂದರೆ ಅನುಭೋಗದ ನಂತರ ಕೃಷಿ ಉತ್ಪನ್ನದ ಒಂದು ಭಾಗವನ್ನು ರೈತರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಅದನ್ನು ಮಾರಾಟ ಮಾಡಲ್ಪಟ್ಟ ಆಧಿಕ್ಯ ಎನ್ನುತ್ತವೆ. ಇನ್ನು 4ನೇದಾಗಿ ಭೂ ಹಿಡುವಳಿಗಳ ಗರಿಷ್ಠ ಮಿತಿ ಎಂದರೇನು? ಅಂದರೆ ಒಂದು ಕುಟುಂಬ ಕಾನೂನಿನ ಅನ್ವಯ ಹೊಂದಲು ಸಾಧ್ಯವಿರುವ ಗರಿಷ್ಠ ಭೂಮಿಯನ್ನು ಭೂ ಹಿಡುವಳಿಗಳ ಗರಿಷ್ಠ ಮಿತಿ ಎನ್ನುತ್ತೇವೆ. ಅಂದರೆ ಒಂದು ಕುಟುಂಬ ಕಾನೂನಿನ ಅನ್ವಯ ಹೊಂದಲು ಸಾಧ್ಯವಿರುವ ಗರಿಷ್ಠ ಭೂಮಿಯ ಹಿಡುವಳಿಗಳ ಗರಿಷ್ಠ ಮಿತಿ ಅಂತ ಹೇಳಿ ಕರೀತೀವಿ. ಇನ್ನು ಯಾವುದಾದರೂ ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆಯನ್ನು ತಿಳಿಸಿ. ಇಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ ಬರ್ತದೆ, ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ಬರ್ತದೆ. ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇದರಲ್ಲಿ ಯಾವುದಾದ್ರೂ ಒಂದು ಬರ್ತದೆ ಸಾಕು. ಇನ್ನು ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಅಂದರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಂಥೇಳಿ ಕರಿತೀವಿ. ಇನ್ನು 4 ಅಂಕದ ನೋಡ್ರಿ, ಸುಮಾರು 12 ವಾಕ್ಯಗಳು ಉತ್ತರಿಸಿ. ಇದರೊಳಗೆ 2 ಅಂಕದ ಪ್ರಶ್ನೆಗಳನ್ನು ನೋಡಿ. 2 ಅಂಕದ ಪ್ರಶ್ನೆಗಳು. ಮೊದಲನೇದು, ಪಂಚವಾರ್ಷಿಕ ಯೋಜನೆಯ ಗುರಿಗಳಾವು ಅಂತ ಕೇಳ್ಯಾರ. ಅದರಲ್ಲಿ ಆರ್ಥಿಕ ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ. ಆರ್ಥಿಕ ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ, ಈ 4 ಪಂಚವಾರ್ಷಿಕ ಯೋಜನೆ ಗುರಿಗಳನ್ನು ಬರಿಬೇಕು. ಇನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಯ 2 ಪ್ರಯೋಜನಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಏನು ಮಾಡ್ತಪ್ಪ ಅಂದರೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತವೆ. ಒಂದು. ಎರಡನೇದು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸೋದ್ರ ಮೂಲಕ. ಆಮೇಲೆ ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳ ಜೊತೆಗೆ ಸ್ಥಳೀಯರ ಆದಾಯ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಈ ರೀತಿ 2-3 ಪಾಯಿಂಟ್ ಬರೆದ್ರೆ ಸಾಕು. ಇನ್ನು ಸಣ್ಣ ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರ ಏಕೆ ಮಹತ್ವದ ಪಾತ್ರವನ್ನು ವಹಿಸಿತು ಅಂತ ಕೇಳ್ತಾರೆ. ಇಲ್ಲಿ ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರವು ಏಕೆ ಮಹತ್ವದ ಪಾತ್ರವನ್ನು ವಹಿಸಿದ್ದು. ಇಲ್ಲಿ ಮೊದಲನೇದಾಗಿ ದೇಶದ ಆರ್ಥಿಕ ಬೆಳವಣಿಗೆಯನ್ನು ಸಾಧನೆ ಮಾಡಬೇಕು. ಎರಡನೇದು, ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಮೂರನೇದು, ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವುದು. ನಾಲ್ಕನೇದು, ಸಣ್ಣ ಕೈಗಾರಿಕೆಗಳ ಮಹತ್ವ ನೀಡುವ ದೃಷ್ಟಿಯಿಂದ ಸರ್ಕಾರ ಕೈಗಾರಿಕಾ ವಲಯದ ಸುಧಾರಣೆ ಜಾರಿಗೆ ತಂತು ಅಂತೇಳಿ ನಾವು ಬರೀಬೇಕು. ಇನ್ನು ಸುಂಕ ಮತ್ತು ಕೋಟಾದ ಅರ್ಥವನ್ನು ತಿಳಿಸಿ ಅಂತ ಕೇಳಿದ. ಸುಂಕ ಮತ್ತು ಕೋಟಾದ ಅರ್ಥ ಅಂತಂದರೆ ಇಲ್ಲಿ ಸುಂಕ ಅಂತಂದರೆ ದೇಶವು ಸ್ವದೇಶಿ ಕೈಗಾರಿಕೆಗಳನ್ನ ರಕ್ಷಿಸಲು ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಸುಂಕ ಅಂತ ಹೇಳಿ ಕರಿತೀವಿ. ಆಮೇಲೆ ವಿದೇಶದಿಂದ ಆಮದಾಗುವ ವಸ್ತುಗಳ ಪ್ರಮಾಣವನ್ನು ನಿಗದಿಗೊಳಿಸುವುದನ್ನು ಕೋಟ ಅಂತ ಕರಿತೀವಿ. ಅಂದರೆ ದೇಶವು ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸಲು ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಸುಂಕ ಎನ್ನುತ್ತೇವೆ. ಆಮೇಲೆ ವಿದೇಶದಿಂದ ಆಮದಾಗುವ ವಸ್ತುಗಳ ಪ್ರಮಾಣವನ್ನು ನಿಗದಿಗೊಳಿಸುವುದನ್ನು ಕೋಟ ಅಂಥೇಳಿ ನಾವು ಕರಿತೀವಿ. ಇನ್ನು
ಭೂ ಸುಧಾರಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂಥೇಳಿ ಇದ್ರ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಜೊತೆಗೆ ಹಸಿರು ಕ್ರಾಂತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅದನ್ನು ಚರ್ಚೆ ಮಾಡಿದ್ವಿ. ಕೃಷಿ ಸಹಾಯಧನದ ಬಗ್ಗೆ ಈಗ ಚರ್ಚೆ ಮಾಡಿದ್ವಿ. ಪಂಚವಾರ್ಷಿಕ ಯೋಜನೆಯ ಗುರಿಗಳನ್ನು ಚರ್ಚೆ ಮಾಡಿದ್ವಿ. ಓಕೆ, ಇಲ್ಲಿಗೆ ಭಾಗ 2ರಲ್ಲಿನ 2ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು.